SMTV ನ್ಯೂಸ್ ಕನ್ನಡ, ಇದು ಸತ್ಯದ ಧ್ವನಿ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಘಟಪ್ರಭಾದಲ್ಲಿ ವಿಶ್ವ ಜಲ ದಿನ ಕಾರ್ಯಕ್ರಮ ಮತ್ತು ಜೈ ಜವಾನ್ ಜೈ ಕಿಸಾನ್ ಗ್ರಾಮೀಣ ಕೃಷಿ ಅಭಿವೃದ್ಧಿ ಸಂಘ ಬೆಳಗಾವಿ ಇನ್ನು ಹಲವಾರು ಗ್ರಾಮಗಳಲ್ಲಿ ಸಮಸ್ಯೆಗಳು ಹಾಗೂ ವಿಧವೆಯರಿಗೆ ಪೆನ್ಷನ್ ಹೆಚ್ಚು ಮಾಡುವುದಕ್ಕಾಗಿ ಸಂಸ್ಥೆಯ ಅಧ್ಯಕ್ಷರು ಈಶ್ವರ್ ಬಾಗೋಜಿ ಹಾಗೂ ಸುರೇಶ್ ಬಾಬುರಾವ್ ಪಾಟೀಲ್ ಮತ್ತು ಶ್ರೀಮತಿ ಮಾಧವಿ ಪಾಟೀಲ್ ಹಾಗೂ ಶ್ರೀಮತಿ ಪ್ರೇಮಾ ಮಠಪತಿ ಮತ್ತು ಘಟಪ್ರಭಾದ ಸಮಾಜ ಸೇವಕರಾದ GS ಕರ್ಪೂರ್ಮಠ್ ಇವರೆಲ್ಲರೂ ಸೇರಿಕೊಂಡು ಕಾರ್ಯಕ್ರಮವನ್ನು ಮಾಡಿದರು. ಬಸವಲಿಂಗಯ್ಯಮ್ಮ ಇವತ್ತಿನ ದಿವಸ ಘಟಪ್ರಭಾದಲ್ಲಿ ಕರ್ಪೂರ್ಮಠ್ ಅವರ ಆಶ್ರಮದಲ್ಲಿ ಇವತ್ತಿನ ದಿವಸ ಜಲ ದಿನಾಚರಣೆ ನಿಮಿತ್ತವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಮ್ಮ ಸಂಸ್ಥೆಯಾದಂಥ ಜೈ ಜವಾನ್ ಜೈ ಕಿಸಾನ್ ಕೃಷಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕಣಗಾಂವ್ ಹಾಗೂ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಸಂಸ್ಥೆಯ ಅಧ್ಯಕ್ಷರಾದಂಥ ನಾನು ಈಶ್ವರ್ ಬಾಗೋಜಿ ಹಾಗೂ ಈ ಕಾರ್ಯಕ್ರಮಕ್ಕೆ ಗೌರವ ಅಧ್ಯಕ್ಷರಾಗಿ ಆಗಮಿಸಿದಂಥ ನಮ್ಮ ಸುರೇಶ್ ಪಾಟೀಲ್ ಅವರು, ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖಂಡರು, ಅದೇ ರೀತಿ ನಮ್ಮ ಶ್ರೀಪೀಠದ ಪೂಜ್ಯರಾದಂಥ ಗುರುವಸಯ್ಯ ಅಪ್ಪಾಜಿಯವರು ಹಾಗೂ ಈ ಗ್ರಾಮದ ನಾಯಕರು ಹಾಗೂ ಶಿಕ್ಷಣ ಪ್ರೇಮಿಗಳಂಥ ನಮ್ಮ ಮಾಜನ್ ಸರ್ ಅವರು ಹಾಗೂ ನಮ್ಮ ಬಾಲ್ಯಾವಸ್ಥೆಯಲ್ಲಿ ನಮ್ಮ ಶಿಕ್ಷಣವನ್ನು ಕೊಟ್ಟು ಪಾಲನೆಯನ್ನು ಮಾಡಿದಂಥ ಪ್ರೇಮಕ್ಕ ಮಠಪತಿಯವರು ಹಾಗೂ ಎಲ್ಲ ನಮ್ಮ ಘಟಪ್ರಭಾದ ಸಮಸ್ತ ತಾಯಂದಿರು ಹಾಗೂ ಗುರುಹಿರಿಯರು ಹಾಗೂ ಆನಂದ್ ಮದೇಳವರಾಗಿತ್ತು, ಅಚ್ಯುತ್ ಉದ್ದಾರವರಾಗಿತ್ತು, ಇನ್ನಿತರ ಸಹೋದರ ಸಹೋದರಿ ಬಾಂಧವರಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ ಹೇಳ್ತಾ, ಇವತ್ತಿನ ದಿವಸ ಈ ನಮ್ಮ ಪ್ರಕೃತಿ ದೇವೋಭವ ಪ್ರಕೃತಿಯನ್ನು ಉಳಿಸುವುದು ನಮ್ಮೆಲ್ಲರೂ ಹೊಣೆಯಾಗಿದೆ. ಇವತ್ತ ಗಿಡ ಮರ ಗಾಳಿ ಎಷ್ಟು ಮುಖ್ಯವೋ ಅಷ್ಟೇ ನೀರು ಮುಖ್ಯ. ಇವತ್ತ ನೀರು ನಾವು ಎಷ್ಟು ಚೆನ್ನಾಗಿ ಉಳಿಸ್ತೀವಿ ಅಷ್ಟು ನಮ್ಮ ಜೀವ ಜಲ ಮುಂದೆ ಒಳ್ಳೆ ಭವಿಷ್ಯ ಇರ್ತೈತಿ. ಆ ಕಾರಣ ನಾವು ಪ್ರತಿ ಗ್ರಾಮದಲ್ಲೇ ಜಲ ದಿನಾಚರಣೆಯನ್ನ ಪ್ರತಿ ಗ್ರಾಮದಲ್ಲಿ ಹಮ್ಮಿಕೊಂಡಿವಿ. ಇವತ್ತಿನ ದಿವಸ ನಮ್ಮ ಸಂಸ್ಥೆ ಹುಟ್ಟಿ 7 ವರ್ಷ ಆಯಿತು. ನಮ್ಮ ಉದ್ದೇಶ ನೀರು, ಭೂಮಿ ತಾಯಿ, ಗೋರಕ್ಷಣೆ, ಸಾವಯವ ಕೃಷಿ, ಸಹಜ ಕೃಷಿ ಹಾಗೂ ಉತ್ತಮ ನಾಗರಿಕರ ಬೆಳವಣಿಗೆ ಆಗುತ್ತಾ ಸವಲತ್ತುಗಳು ಹಾಗೂ ವಿಚಲಚೇತನ, ವೃದ್ಧಾಪ್ಯ ವೇತನ, ಅಂಗವಿಕಲರ ವೇತನಗಳನ್ನೆಲ್ಲ ಈಗಾಗಲೇ ಈಗಿನ ತೀರ್ಮಾನಕ್ಕೆ ನೋಡಿದ್ರೆ ಭಾಳ ಕಮ್ಮಿ ಐತಿ. ಅವನ್ನ ಹೆಚ್ಚಳ ಮಾಡಬೇಕು. ಈಗಾಗಲೇ ನಾವು ರಾಜ್ಯ ಮಟ್ಟದಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ವಿ. ಸರ್ಕಾರ ಮನವಿಯನ್ನು ಸ್ವೀಕರಿಸಿದೆ, ಇನ್ನೂ ಉತ್ತರ ಸಿಕ್ಕಿಲ್ಲ. ಈಗ ನಾವು ಮುಂದಿನ ಕಾರ್ಯಕ್ರಮಗಳನ್ನೆಲ್ಲ ತಿಳ್ಕೊಳ್ತಾ ಮತ್ತು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಬೆಳಗಾವದಲ್ಲಿ. ಆ ಕಾರ್ಯಕ್ರಮಕ್ಕೆಲ್ಲ ತಮಗೆ ತಿಳಿಯಬಯಸ್ತೀವಿ. ಎಲ್ಲ ಏನಾವೇನು ಈ ಒಂದು ಕಾರ್ಯಕ್ರಮದ ಉದ್ದೇಶ ಜಲ ಉಳಿತಾಯ ಮಾಡೋ ಸಲುವಾಗಿ ಇಟ್ಕೊಂಡಿದ್ದೀವಿ. ಅದರ ಜೊತೆಗೆ ಈ ಒಂದು ಸಂಸ್ಥೆ 7 ವರ್ಷದಿಂದ ಕಲಿತಾ ಇತ್ತು. ಅದು ಆಯ್ತು. ಆಮೇಲೆ ನಾನು 20 ವರ್ಷದಿಂದ ಕೆಲವಾರು NGOಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಈ NGO ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಅವ್ರು ಸರ್ ಇಲ್ಲ ಮೇಡಮ್ ನಮ್ದು NGO ಐತಿ, ಬರ್ರಿ ನಮ್ಮಲ್ಲಿ ನೀವು ಕಾರ್ಯಕ್ರಮಗಳು ಮಾಡ್ರಿ ಅಂದಾಗ ಯಾವುದೂ ಏನು ಇಂದ ಮುಂದೆ ಕೇಳಿದ ಅವ್ರ ಜೊತೆ ನಾನು ಸ್ಟಾರ್ಟ್ ಆಗಿ ಕೆಲಸ ಮಾಡಿದ್ದೀನಿ. ಈಗ 1 ತಿಂಗಳಾಯ್ತು ನಾವು ಬೆಂಗಳೂರಿಗೆ ಹೋಗಿ ಬಂದು. ಇಲ್ಲಿಂದ ಅಲ್ಲಿಗೆ 50 ಜನ ಕರ್ಕೊಂಡು ಹೋಗಿದ್ದೀವಿ ನಾವು. ಹೌದ್ರಿ, ಇಲ್ಲಿಂದ ವಿಧವೆಯರನ್ನ ಆಮೇಲೆ ವೃದ್ಧಾಪ್ಯ ವೇತನ ಸಲುವಾಗಿ ಒಂದು ಸ್ವಲ್ಪ ಗಟ್ಟಿದ್ದಾಗ ಭಾಳ ವಯಸ್ಸಾದ ಒಯ್ಬಾರ್ದು ಅಂತ ಹೇಳಿ ಒಂದು 50 ಜನನ ಕರ್ಕೊಂಡು ಹೋಗಿದ್ದೀವಿ. ಫ್ರೀ ಆಗಿ ಟ್ರೈನ್ ಅನ್ನು ಕೂಡ ಬಿಡಿಸ್ಕೊಂಡು ಹೋಗಿದ್ದೀವಿ. ನಾವು ಒಂದು ಹೋಗಿಬಿಟ್ಟಿದ್ರು ಹೋಗೋ ಬರ ನಮ್ಗೆ 1 ದಿನ ಕಾಲಾವಕಾಶ ಇತ್ತು. ಲೆಟರ್ ಹೆಡ್ ಮೇಲೆ ನಾವು ಬರ್ದಿದ್ದೀವಿ ಅಷ್ಟೇ, 5,000 ಕೊಡ್ರಿ, ನಮ್ಗೆ ಸಾಲ್ತಾ ಇಲ್ಲ ಇದ್ದು ಪೇಮೆಂಟು. ಮತ್ತು ಕೆಲವು ಜನ ಹೆಂಗದಾರಿ ಇಂಜಿನಿಯರ್ ಡಾಕ್ಟರ್ ಮಕ್ಕಳದಾರು, ಅವ್ರು ಯಾರನ್ನೋ ಒಂದು ಆಡಿಟ್ಟು ನೋಡಿ ಅವ್ರಿಗೆ ಟ್ರೀಟ್ಮೆಂಟ್ ವ್ಯವಸ್ಥೆ ಮಾಡ್ಬೋದು. ಆಗತ್ತೆ ಇನ್ನುವಂತ ಪರಿಸ್ಥಿತಿಗಳು ಅದಾವ ಹಳ್ಳಿ ಒಳಗ. ಯಾಕಂದ್ರೆ ಎಲ್ಲಾರು ಒಂದೇ ರೀತಿ ಇರುವಂತವ್ರಿಲ್ಲ. ಅಲ್ಲಿ ಹೋಗೋಕ್ಕಿಂತ ಮುಂಚೆ ನಮ್ಗೆಲ್ಲ ಏನಂದ್ರ ನೀವ್ ಯಾಕೆ ಹೋಗ್ತೀರಿ, ಅವ್ರು ಯಾವಾಗ ಮಾಡಿದಾಗ ಮಾಡ್ತಾರಂತ ಹೇಳಿ ನಾನು ಒಂದ್ ಮಾತೇನು ಹೇಳಿದ್ನಿ, ನಾವೊಬ್ಬರಿಗೆ ಮಾಡೋದ್ರಿಂದ ಇಡೀ ಕರ್ನಾಟಕಕ್ಕೆ ಬರ್ತೈತಿ. ನನ್ನ ಹೆಸರು ಬರ್ತದ ನಾವು ಮಾಡಾತಿಲ್ಲ. ನಾನು 4 ದಿನ ಜನ ಏನಾರು ಒಂದ್ ಗುರುತಿಸಿ ನನ್ ಕರೀತಾರಪ್ಪ, ಇಂಥವ್ರು ಹಿಂಗ್ ಮಾಡಿದಾರ ಕೆಲಸ ಅನ್ನುವಂತ ನಮ್ಗೆ ಬಂದ್ರೆ ಸಾಕ. ನಮ್ಗೆ ಯಾವ್ದೇ ನಾವು ಅವಾರ್ಡಿಗೋಸ್ಕರ ಎದಕ್ಕೂ ಮಾಡತ್ತಿಲ್ಲ. ಯಾಕಂದ್ರೆ ಕಳೆದ 20 ವರ್ಷದಿಂದನೂ ನಾ NGOದಾಗ ಕೆಲಸ ಮಾಡಿದ್ದೀನಿ. ಎಲ್ಲ ಒಂದು ಅನಾಥ ಮಕ್ಕಳು ಈ ಒಂದು ಕಾರ್ಯಕ್ರಮಕ್ಕೆ ಹೋದ್ರು ಸತಿ ಸೌಕಾರ ಸಹಿತ ಅಂದ್ರೆ ನೀವು ಅಲ್ಲಿ ಇಲ್ಲಿಗೆ ಯಾಕೆ ಬಂದಿರಿ, ನಿಮ್ PAಗಳಲ್ಲಿ ನಮ್ಗೆ ಹಚ್ಕೊಳ್ಳಿ ಸರ ಫೋನ್ ರಿಸೀವ್ ಮಾಡ್ಲಿಲ್ಲ, ನೀವು ಅಲ್ಲಿ ಬಂದಿದ್ದು ನಮ್ಗೆ ಗೊತ್ತಿಲ್ಲ. ಆ ಕಾರಣಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಅವ್ರು ಏನ್ ಹೇಳಿದ್ರು, ನಾ 3,000 ರೂಪಾಯಿ ಕೊಡ್ತೇನೆ ಅಷ್ಟ ನನ್ನ ಕಡೆಯಿಂದ ಆಗ್ತೈತೆ ಅಂತ ಹೇಳಿದ್ರೆ 800 ಇತ್ತು, 1200 ಇತ್ತು, 3,000 ಅಂದ್ರೂ ಅದು ಒಂದು ಒಳ್ಳೆಯ ಆ ಒಂದು ಕಾರ್ಯಕ್ರಮ ಮಾಡಿದಕ್ಕೆ ಇವತ್ತು ಎಲ್ಲ ಒಂದು ತಾಲೂಕಾದಿಂದ ನಮ್ಗೆ ಫೋನ್ ಬರತ್ತವ. ಯಾಕಂತಂದ್ರೆ ವಿಧವೆಯರು ಜಾಸ್ತಿ ಎಲ್ಲಾರ್ದು ಹೊಲ ಇರಂಗಿಲ್ಲ, ಒಂದೊಂದು ಮನೆಗಳ ಪರಿಸ್ಥಿತಿನ ಇದನ್ನದವ್ರು. ಯಾಕಂದ್ರೆ
ಏನಂತಾರ ಬಸ್ ಸಂಚಾರಿನ ಅಂತ ತಿಳ್ಕೊಬೋದ್ರಿ. ನಾ ಯಾವಾಗ ಇರೋದು ಇವತ್ತ ನೀವು ಕಾರ್ಯಕ್ರಮಕ್ಕೆ ನಾ ಖಾಲಿ ಇದ್ದಿದ್ರಿ. ದಿನ ನಂಗೆ 3 ತಾಸ 4 ತಾಸ ಜರ್ನಿ ಇದ್ದೇ ಇರ್ತದ್ರಿ. ಪ್ರತಿಯೊಂದು ಕಾರ್ಯಕ್ರಮ ಆತು. ಮತ್ತೆ ಯಾವಾಗ್ಲೂ ನಾವು ಹೆಣ್ಮಕ್ಳಿಗೆ ಸಂಬಂಧಪಟ್ಟಾಗ ನ್ಯಾಯ ಇತ್ತಪ್ಪ ಅಂತಂದ್ರೆ ಅಷ್ಟ ಹೋಗಿರ್ತೇನೆ, ಇಲ್ಲ ಅಂತಂದ್ರೆ ಇಲ್ಲ. ಇಂಥ ಒಂದು ಕೆಲಸಗಳು ಮಾಡುವಾಗ ಜನ ನಮ್ಮನ್ನ ಕಾಲ್ ಎಳಕ ನೋಡಿದಾರ. ಆಗೇತ್ರಿ, ಇನ್ನೇನು ಟ್ರೈನ್ ಹತ್ತಾಕಿದ್ದು ಅಂತ ಟೈಮ್ದಾಗ ನನಗೆ ಫೋನ್ ಬಂದು ನೀವು ಹೋಗ್ಬೇಡ್ರಿ ಅಂತೇಳಿ. ಏನಾಗಿದ್ದಾಗ್ಲಿ ಅಂತೇಳಿ ಹೋಗಿ ಮನವಿ ಕೊಟ್ಟು ಬಂದಿದ್ದಕ್ಕ ನಮ್ಗೆ ಇವತ್ತಿಗೆ ಏನೋ ಒಂದು ಯಶಸ್ವಿ ಕಂಡೈತಿ. ಅದು ನಮ್ಮ ಅಕೌಂಟಿಗೆ ಬರೋ ಮಟ್ಟ ನಾ ಮಾತ್ರ ಬಿಡಂಗಿಲ್ಲ. ಯಾರು ಬರ್ಲಿ ಸಕರ ಬಿಡ್ಲಿ, ನಾವು ಹೋರಾಟ ಮುಂದುವರಿಸ್ತೇವೆ. ಈ ಒಂದು ಕಾರ್ಯಕ್ರಮಕ್ಕ ನಮ್ಗೆ ಅನುಮತಿ ಮಾಡಿಕೊಟ್ಟಂತ ಎಲ್ಲ ವೇದಿಕೆ ಮೇಲೆ ಆಸಕ್ತ ಗಣ್ಯರಿಗೆ ಹಾಗೂ ಒಂದೇ ಒಂದು ಫೋನ್ ಕರೆಗೆ ಬಂದಂತ ಎಲ್ಲ ಗೃಹಿಣಿಯರಿಗೂ ಕೂಡ ನಮ್ಮ ಜೈ ಜವಾನ್ ಜೈ ಕಿಸಾನ್ ಸಂಸ್ಥೆ ವತಿಯ ಪರವಾಗಿ ಧನ್ಯವಾದಗಳನ್ನು. ಇನ್ನೊಂದಂದ್ರೆ ನೀರಿಂದ ಯಾವ್ದು ಕೆಲಸ ಇಲ್ಲ. ನಾವು ಪಂಚತತ್ವಗಳನ್ನು ಉಳಿಸ್ಬೇಕು. ಪಂಚತತ್ವ ಅಂದ್ರೆ ಭೂಮಿ, ಆಕಾಶ, ನೀರು, ಗಾಳಿ, ಬೆಂಕಿ. ಯಾವ್ದು ಅತಿ ಆದ್ರೂ ಏನಾಗ್ತದ್ರಿ, ಅದ ಸಮಸ್ಯೆ ಆಗ್ತೈತಿ. ಆಮೇಲೆ ಕಮ್ಮಿ ಇದ್ರೂ ನಡೆಯಂಗಿಲ್ಲ. ಅದ್ರ ಸಲುವಾಗಿ ನೀರು ಪ್ರತಿಯೊಂದಕ್ಕೂ ಮುಂಜಾನೆ ಎದ್ಕೊಳ್ಬೇಕ್ರಿ. ನೀರು ಊಟ ಇದ್ರೆ ನಡೀತದೆ, ನೀರು ಇಲ್ದಿದ್ರೆ ನಡೆಯಂಗಿಲ್ಲ. ಅದ್ರ ಸಲುವಾಗಿ ಈಗ ಸರ್ ಹೇಳಿದ ಅದ್ರ ಬಗ್ಗೆ ಭಾಳ ಹೇಳೋದು ಬೇಡ. ಬ್ರಷ್ ಬಾಯಾಗಿ ಇಟ್ಕೊಂಡಿರ್ತಾರೋ ಏನ್ ಮಾಡ್ತಾರ್ರಿ, ಪಲ ನೀರು ಕೊಚ್ಕೊತಿರ್ತಾರ. ಆಮೇಲೆ ನಾವಾದ್ರೂ ಎಲ್ಲರ ನೀರ್ ಬಿಡೋದು ಕಂಡ್ರ ಬಂದ್ ಮಾಡ್ಬೇಕು. ನಾವೆಷ್ಟು ಪಂಚತತ್ವಗಳನ್ನ ಉಳಿಸ್ತೇವಲ್ರಿ, ಅಷ್ಟು ನಮ್ಮನ್ನ ನಾವೇನ್ ಮಾಡ್ತಾವ ಕಾಪಾಡ್ಬೇಕು. ಅದಕ್ಕೆ ಎಲ್ಲರಿಗೂ ನಾ ಕರೆದ ಕೂಡಲೇ ಬಂದಂತ ಎಲ್ಲರೂ ನಮ್ಮ ಭಜನಾ ಮಂಡಳಿ ಅವರಿಗೆ ಆಯ್ತು, ಜ್ಯೋತಿ ದಂಪತಿಗಳಿಗೆ ಆಯ್ತು, ಎಲ್ಲರಿಗೂ ಇದ್ರ ಮುಖಾಂತರ ಧನ್ಯವಾದ ಹೇಳಿ ಇನ್ನು ಮುಂದಿನ ಕಾರ್ಯಕ್ರಮ ಯಾವ್ದಿದ್ರು ನಾವು ಬರ್ತೇವೆ ಅಂತ ಹೇಳಿ ನಾನು. ಯಾಕಂದ್ರೆ ಇವತ್ತು ನೋಡ್ರಿ, ನಾವು ಭೂಮಿಗೆ ಪ್ರತಿಯೊಂದಕ್ಕೂ ರಾಸಾಯನಿಕವನ್ನ ಹಾಕಿ ಭೂಮಿ ಒಳಗೆ ಯಾವುದೂ ಸತ್ವ ಇಲ್ಲ. ಇವತ್ತು ನಾವು ತಗೊಳ್ಳುವಂತ ಆಹಾರ ಪ್ರತಿಯೊಂದು ವಿಷಕಾರಿನ. ಒಂದು ಯಾವುದೋ ಒಂದು ಕಾಯಿಪಲ್ಯ ಮಾಡಬೇಕಾದ್ರೆ ಅದಕ್ಕೆ 3-4 ಸಲ ರಾಸಾಯನಿಕ ಔಷಧ ಹಾಕ್ತಾರೆ. ಗೊಂಜಾಳಗಾಗ್ಲಿ, ಕಬ್ಬಿಗಾಗ್ಲಿ, ಪ್ರತಿಯೊಂದಕ್ಕೂ ಔಷಧ ಹಾಕಿ ಪ್ರತಿಯೊಂದು ಆಹಾರದೊಳಗ ವಿಷಕಾರಿನ ನಾವೇನು ಸೇವಿಸೋದೆಲ್ಲ ವಿಷಕಾರಿ ಆಹಾರನ ಸೇವನೆ ಮಾಡಾಗಿದ್ದೇವೆ ನಾವು. ಹಿಂಗಾಗಿ ಇವತ್ತ ನೀವು ನೋಡ್ರಿ, ಮೊದಲು ಹಿರಿಯರು 100-110 ವರ್ಷ, 115-20 ವರ್ಷ ಬದುಕ್ತಿದ್ರು. ಈಗ 50-60 ವರ್ಷ ತಕ್ಕಂದ್ರೆ ಯಾರು ಉಳಿಯಾಕ ತಯಾರಿಲ್ಲಿ. ಈಗ ಹುಡುಗರಿಗೆ 15-20 ವರ್ಷದ ಹುಡುಗರಿಗೆ ಹಾರ್ಟ್ ಅಟ್ಯಾಕ್ ಬರಾಗೈತಿ. ಮತ್ತೆ ಶುಗರ್ ಅನ್ಕಾಯಿ ಪ್ರತಿಯೊಬ್ಬರಿಗೂ ಶುಗರ್ ಎಲ್ಲರಿಗೂ ಐತೆ, ಕಾಮನ್. ಯಾಕಂತಂದ್ರ ಅಂತ ವಿಷಕಾರಿವಾದಂತ ನಾವು ಆಹಾರವನ್ನ ಸೇವನೆ ಮಾಡಬೇಕು. ಅದ್ರ ಬಗ್ಗೆ ಬಾಬೂಜಿ ಅವ್ರು ಏನು ಈ ಕಾರ್ಯಕ್ರಮ ಹಾಕೊಂಡಾರಲ್ಲ, ಇದು ಬಹಳ ಇವತ್ತ ಅವಶ್ಯಕವಾಗಿ ನಮಗ್ ಬೇಕು. ಅದಕ್ಕೆ ನಾವೆಲ್ಲರೂ ಅವ್ರು ಏನು ಕಾರ್ಯ ಮಾಡಾಕಲ್ಲ ಅಂತ ಕಾರ್ಯಕ್ಕೆ ನಾವು ಎಲ್ಲರೂ ನಮ್ಮ ತನು ಮನ ಧನದಿಂದ ಅವ್ರಿಗೆ ನಾವು ಸಹಾಯ ಸಹಕಾರ ನಾವು ನೀಡಬೇಕು. ಯಾಕಂದ್ರೆ ನಿಜತ್ತ ಬದಿಗೆ ಟೀಸಂದ ಇಬ್ರು ಜೋಡಿಯಾಗಿ ಹೆಂಗಿರ್ತಾವಂದ್ರ ಹೆಂಗ್ ಕೆಲಸ ಮಾಡದಿದ್ರು ಗಂಡ ಯಾರ ಹೋತಿ ಅಲ್ಲಿ ಮಾಡಕ್ ಹೋತಿ ಅನ್ನೋದು ಅಷ್ಟ ಅಲ್ರಿ. ಮತ್ ಬೇರೆ ಬೇರೆ ಶಬ್ದ ಬರದಿರ್ತಾವ. ಹೆಂಡತಿ ಮಾಡಕ್ ಗಂಡ ಮಾಡಕ್ ಹೋಗಿದ್ದ ನೀ ಹೋಗಿ ಅತ್ತ ನೀ ಹಂಗ ಹೋಗಿ ಅಂತಿರ್ತಾರ. ಆದ್ರೆ ಇವತ್ತು ಇಬ್ರು ಜೋಡಿಯಾಗಿ ಕೆಲಸ ಮಾಡತ್ತಾರಪ್ಪ ಅಂದ್ರೆ ಬಹಳ ಸಂತೋಷ ನನಗೆ. ಅದು ಜೈ ಜವಾನ್ ಜೈ ಕಿಸಾನ್ ನೋಡ್ರಿ, ದೇಶಕ್ಕೆ ಎಳ್ಕೊಂಡಿದ್ದಂಗ. ಯಾವ ಒಬ್ಬ ಸೈನಿಕ ಮತ್ತು ರೈತ ಎರಡು ದೇಶಕ್ಕೆ ಎಳ್ಕೊಂಡಿದ್ದಂಗ ಅವರಿಬ್ರು ನಡ್ಕೊಂಡನ ಇವತ್ತ ವಿಶ್ವ ಜಲ ಅಂದ್ರೆ ನೀರು. ನೀವೆಲ್ಲ ಭಾಳ ಮಂದಿ ತಾಯಿ ನೀರು ಕೊಟ್ಟಿರಿ. ಇವತ್ತು ನೀರ್ ಹೆಂಗ್ ಹರಿತೈತ್ರಿ? ಏರಿಗೆ ಇರ್ತೈತಿ, ಮ್ಯಾಲ ಅದ ದೌಣಿಗೆ ಇರ್ತೈತಿ, ಎಲ್ಲಿ ಇರ್ತೈತಿ ಅಲ್ಲಿ ಇರ್ತೈತಿ. ಹೌದಲ್ರಿ? ನೀರು ತೆಳಗೆ ಇರ್ಬೋದು ಇರ್ತೈತಿ. ಅದ್ ಯಾವ್ದಕ್ಕೆ ಉಪಯೋಗ ಮಾಡ್ತೇವೆ ನಾವು? ಎಲ್ಲದೂ ಉಪಯೋಗ ಮಾಡ್ತೀವಿ. ಸ್ನಾನ ಮಾಡ್ತೀವಿ, ದನಗಳು ತೊಳಿತೀವಿ, ಬಂಡೆ ಪಾತ್ರೆ ತೊಳಿತೀವಿ, ಬಟ್ಟೆಗಳು ತೊಳ್ಕೊತೀವಿ, ಎಲ್ಲ ಮಾಡಿ ಅದ ರಾಡಿ ಮಾಡಿ ಅದ ಸ್ವಲ್ಪ ಕಲ್ಕೆಲ್ಲ ತೆರೆದ ಒಂದು ಕಲಿಸಿದಾಗ ನೀರು ಮುಕ್ಕೊಂಡ್ ಬಂದ ದೇವ್ರ ಮೇಲೆ ಅಭಿಷೇಕ ಮಾಡಿ ಅದ ತೀರ್ಥ ಸ್ವೀಕಾರ ಮಾಡ್ತೀವಿ. ಅವಾಗ ಏನ್ ಗಂಗಾ ಜಲ ಗಂಗಾರಿ ಆಕೆಂದ್ರೆ ನೀ ಬೇರೆ ಜಾತಿ, ನೀ ಬೇರೆ ಶ್ರೀಮಂತ ಬಡವ ಅಂತೀನಿ ಏನೂ ಆಗಿಲ್ಲ. ಅಂತ ಜಲವನ್ನ, ಅಂತ ಗಂಗಾ ಮಾತೆಯನ್ನ ಸೂಕ್ಷ್ಮವಾಗಿ ವಿಚಾರ ಮಾಡಬೇಕು, ಸೂಕ್ಷ್ಮವಾಗಿ ಉಪಯೋಗ ಮಾಡಬೇಕು. SMTV ನ್ಯೂಸ್ ಕನ್ನಡ, ಇದು ಸತ್ಯದ ಧ್ವನಿ.